ಧನುಸ್ಸು ರಾಶಿ ಪ್ರಯಾಣದಿಂದ ಸ್ವಲ್ಪ ಮಟ್ಟಿಗೆ ತೊಂದರೆ ಅನ್ನುವಂತಹ ಸೂಚನೆ ಇದೆ. ಹಾಗಾಗಿ ಅನಿವಾರ್ಯ, ತುಂಬ ಅಗತ್ಯ ಅನ್ನುವಂತಹ ಪ್ರಯಾಣವನ್ನು ಬಿಟ್ಟು ಬೇರೆ ಪ್ರಯಾಣದ ಚಿಂತನೆ ಈ ದಿವಸ ಬೇಡ ಅನ್ನುವಂಥದ್ದು. ಮಧ್ಯಾಹ್ನದ ನಂತರದಲ್ಲಿ ದಿನ ಚೆನ್ನಾಗಿದೆ. ಆರಂಭದಿಂದ ಮಧ್ಯಾಹ್ನದವರೆಗೆ ದಿನ ಅಷ್ಟೊಂದು ಚೆನ್ನಾಗಿಲ್ಲ. ಹಾಗಾಗಿ ಯಾವುದಾದ್ರೂ ಒಳ್ಳೆಯ ಕೆಲಸಗಳನ್ನು, ಶುಭ ಕಾರ್ಯಗಳನ್ನು ಅಥವಾ ಬಹಳ ವಿರಳವಾದಂತಹ ಕೆಲಸಗಳನ್ನು ಮಾಡುವುದಾದರೆ ಮಧ್ಯಾಹ್ನದ ನಂತರದಲ್ಲಿ ಆರಂಭ ಮಾಡಿ, ಸಂಕಲ್ಪ ಮಾಡಿ, ಅದು ಒಳ್ಳೆಯ ಫಲಕ್ಕೆ ಕಾರಣವಾಗುತ್ತೆ. ಮಾತನಾಡ್ತಕ್ಕಂತಹ ಸಂದರ್ಭದಲ್ಲಿ ಹೆಚ್ಚು ಗಮನ ಇರಬೇಕು. ಯಾವ ಮಾತನ್ನು ನಾನು ಆಡ್ತಾ ಇದ್ದೇನೆ, ಯಾರ ಬಗ್ಗೆ ಮಾತಾಡ್ತಾ ಇದ್ದೇನೆ, ಹೇಗೆ ಮಾತಾಡ್ತಾ ಇದ್ದೇನೆ, ಇವೆಲ್ಲವನ್ನು ಮರೆತಾಗ ಅವಮಾನಕ್ಕೆ ಕಾರಣ. ನೀವು ಆಡಿದಂತಹ ಮಾತು ಮಾತ್ರ ಉಳಿಯುತ್ತೆ. ಅದರಿಂದ ನಿಮಗೆ ಸದಾಕಾಲ ಹಿಂಸೆ ಅನ್ನುವಂಥದ್ದನ್ನು ಮರಿಬಾರ್ದು. ಸ್ನೇಹಿತರ ಜೊತೆಯಲ್ಲಿ ನಿಮ್ಮ ಬಂಧುತ್ವ ಚೆನ್ನಾಗಿರುವುದಿಲ್ಲ. ನಿಮ್ಮ ಮಾತಿಗೋಸ್ಕರನೇ ಅವರು ಒಂದಷ್ಟು ಬೇಸರವನ್ನು ಮಾಡಿಕೊಳ್ಬಹುದು ಅನ್ನುವಂಥದ್ದು ಗೊತ್ತಾಗುತ್ತೆ. ಅತಿಯಾದಂತಹ ಆಸೆಯನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿ. ಆಸೆ ಅಂದ ತಕ್ಷಣ ಪ್ರತಿಯೊಬ್ಬರಿಗೂ ಅದು ಇರಲ್ವಾ ಅಂತ ಪ್ರಶ್ನೆ ಮಾಡ್ಕೊಳ್ಬಹುದು ನೀವು. ಹಾಗಲ್ಲ, ಅದು ಅತಿಯಾದಂತಹ ಆಸೆ. ಯಾರಿಂದಲೋ ನಿಮಗೇನೋ ಸಮಸ್ಯೆ ಇದೆ, ತೊಂದರೆ ಇದೆ ಅನ್ನುವಂಥದ್ದು ಗೊತ್ತಿದ್ರೂ ಕೂಡ ನೀವು ಅವರನ್ನೇ ಅನುಸರಿಸ್ತಕ್ಕಂಥದ್ದು, ಅವರಿಗೆ ಏನೋ ಸಹಾಯ ಮಾಡ್ತಕ್ಕಂಥದ್ದು, ಅವರಿಂದ ಅವಮಾನಿತರಾಗ್ತಕ್ಕಂಥದ್ದು, ಇವೆಲ್ಲವನ್ನು ಮತ್ತೆ ಮತ್ತೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಇದನ್ನೂ ಕೂಡ ಆ ಪಟ್ಟಿಗೆ ಸೇರಿಸಬೇಕಾದಂಥದ್ದು. ಸ್ವಾರ್ಥವನ್ನು ಬಿಟ್ಟು ಚಿಂತನೆಯನ್ನು ನಡೆಸಿ, ಆಗ ನಿಮಗೆ ಶುಭ ಇದೆ. ನಾನೇನಾದರೂ ಕೆಲಸ ಮಾಡಿದರೆ, ಸಹಾಯ ಮಾಡಿದರೆ ನನಗೆ ಹಿಂತಿರುಗಿ ಏನೋ ಆಗುತ್ತೆ ಒಳ್ಳೆಯದು, ಅಥವಾ ನನಗೇನೋ ಒಂದಷ್ಟು ಲಾಭ ಆಗುತ್ತೆ ಅನ್ನುವಂತಹ ಭಾವನೆಗಳಿದ್ದಾಗ ಅದು ಮನಸ್ಸಿಗೆ ಬೇಸರವನ್ನು ತಂದು ಇಡಬಹುದು. ಅದನ್ನು ಬಿಟ್ಟು ಕೆಲಸ ಮಾಡಿದಾಗ ಸಮಾಧಾನ, ತೃಪ್ತಿ ಸಿಕ್ಕತ್ತೆ. ದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ ಹಿರಿಯರನ್ನು ಗೌರವಿಸ್ತಕ್ಕಂಥದ್ದು, ದೊಡ್ಡವರ ಮಾತಿಗೆ ಬೆಲೆಯನ್ನು ಕೊಡ್ತಕ್ಕಂಥದ್ದು ಅಭ್ಯಾಸವಾಗಬೇಕು. ಜೊತೆಗೆ ಯಾರೋ ಸಾತ್ವಿಕರು, ಒಳ್ಳೆಯವರು ಸಿಕ್ಕಿದ್ದಾರೆ ಅಂತಾದರೆ ಅವರನ್ನು ದುರುಪಯೋಗ ಮಾಡಿಕೊಳ್ಬಾರ್ದು. ಅವರಿಂದ ವಿಚಾರವನ್ನು ಕೇಳಿ ತಿಳ್ಕೊಳ್ಳಿ, ಅವರ ಸಹಾಯವನ್ನು ಪಡ್ಕೊಳ್ಳಿ. ಅದನ್ನು ಕೃತಜ್ಞತಾಪೂರ್ವಕವಾಗಿ ಸ್ಮರಿಸಬೇಕು. ಕಲಿತಾದ ನಂತರದಲ್ಲಿ ನಾನೇ ಅನ್ನುವಂತಹ ದುರಹಂಕಾರ ನಾಶಕ್ಕೆ ಅಥವಾ ಅಧೋಗತಿಗೆ ಕಾರಣವಾಗತ್ತೆ ಅನ್ನುವಂಥದ್ದನ್ನು ತಿಳಿಬೇಕು. ಸಾಮಾಜಿಕ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಣೆಯನ್ನು ಮಾಡಬೇಕಾದ್ರೆ ಭಯದಿಂದಲೇ ಇರಬೇಕಾದಂತಹ ಪರಿಸ್ಥಿತಿ. ಹಾಗಾಗಿ ಸಮಾಜಮುಖಿಯಾದಂತಹ, ಸಾರ್ವಜನಿಕವಾದಂತಹ ಕೆಲಸಗಳನ್ನು ಬಹಳ ಗಾಂಭೀರ್ಯವಾಗಿ ಚಿಂತನೆ ಮಾಡಿ ನಡೆಸಬೇಕಾದಂಥದ್ದು. ಇಡೀ ಸಮಾಜಕ್ಕೆ ಉತ್ತರವನ್ನು ಹೇಳಬೇಕಾದಂತಹ ಸ್ಥಾನವಾಗಿದ್ದರಂತೂ ಬಹಳ ಕಷ್ಟವಾದೀತು ಅಂತಕ್ಕಂಥದ್ದು. ವೃತ್ತಿಯ ಬಗ್ಗೆ ಪರಿಪೂರ್ಣವಾದಂತಹ ಗೌರವ ಇರಲಿ, ಯಶಸ್ಸನ್ನು ಹೊಂದಲಿಕ್ಕೆ ಅವಕಾಶ ಇದೆ. ಮನಸ್ಸಿಗೆ ಸಮಾಧಾನ ಕೊಡ್ತಕ್ಕಂತಹ ವಸ್ತುವಿನ ಖರೀದಿಯ ಬಗ್ಗೆ ಚಿಂತನೆಯನ್ನು ನಡೆಸ್ತೀರಿ. ಮಕ್ಕಳ ಪ್ರಗತಿಯ ಬಗ್ಗೆ ಚಿಂತನೆಯನ್ನು ನಡೆಸ್ತೀರಿ. ಇವೆಲ್ಲವೂ ಕೂಡ ನಿಮಗೆ ಈ ದಿನವನ್ನು ಹೇಗೆ ಕಳೆದು ಹೋಯಿತು ಅನ್ನುವ ಹಾಗೆ ಮಾಡ್ತಕ್ಕಂಥದ್ದು. ಗೋಸೇವೆಯನ್ನು ವಿಶೇಷವಾಗಿ ಮಾಡಿ ಶುಭವಾಗಿ. ಕುಂಭರಾಶಿ ಉದ್ಯೋಗಿಗಳಿಗೆ ತಮ್ಮ ಉದ್ಯೋಗ ನಿಮಿತ್ತವಾಗಿ ಬರಬೇಕಾದಂತಹ ಹಣದಿಂದ ಮತ್ತು ವ್ಯಾವಹಾರಿಕವಾಗಿ ಕೆಲವೊಂದಷ್ಟು ನಿಮಗಿರತಕ್ಕಂತಹ ಹೊಂದಾಣಿಕೆಯಿಂದ ಹಣದ ನಷ್ಟ ಅಥವಾ ಸಮಸ್ಯೆ ಆಗ್ತಕ್ಕಂಥದ್ದಾಗುತ್ತೆ. ಹಣ ಹೂಡಿಕೆಗೆ ಒಳ್ಳೆಯ ಸಮಯ. ಆದರೆ ಹಣ ಇದೆಯಾ ಅಥವಾ ಬೇರೆ ಬೇರೆ ನಿಮಗಿರತಕ್ಕಂತಹ ಏನು ಹಣವನ್ನು ಕಟ್ಟಲೇಬೇಕಾದಂತಹ ವಿಚಾರಗಳಿರುತ್ತೆ, ಅದರ ಬಗ್ಗೆಯೂ ಕೂಡ ಗಮನ ಇರಲಿ. ಭವಿಷ್ಯದ ಯೋಚನೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಕೆಲಸವನ್ನು ಮಾಡಿದರೆ ಅಥವಾ ಇನ್ಯಾವುದಾದ್ರೂ ವ್ಯವಹಾರವನ್ನು ಮಾಡಿದರೆ ಒಳ್ಳೆಯದು. ಯಾಕೆ ಅಂತಂದರೆ ಆಪತ್ತಿಗೆ ಸಿಕ್ಕಿದಾಗ ಯಾರೂ ಕೂಡ ಆಗೋದಿಲ್ಲ. ಆಪದ್ಧನ ಅಂತ ಹೇಳಿ ಬಂದಿದ್ದರೆ ಒಂದಷ್ಟು ಉಸಿರಾಡಲಿಕ್ಕೆ ಅವಕಾಶಗಳು ಆಗ್ತಕ್ಕಂಥದ್ದಾಗುತ್ತೆ. ಶಿಸ್ತನ್ನು ಪರಿಪಾಲನೆ ಮಾಡಿ, ಅದು ನಿಮಗೊಂದಷ್ಟು ಬಲವನ್ನು ಹೆಚ್ಚಿಸ್ತಕ್ಕಂಥದ್ದು. ಅಶಿಸ್ತಿನಿಂದಲೂ ಕೂಡ ನಿಮಗೆ ತೊಂದರೆಯಾಗತಕ್ಕಂತಹ ಸೂಚನೆ ಇದೆ. ಶಾಂತಿಯಿಂದ ವರ್ತನೆ ಮಾಡಬೇಕಾದಂತಹ ದಿವಸ ಇದು. ಶಾಂತಿಯನ್ನು ಕಳ್ಕೊಂಡ್ರಿ, ಸಿಟ್ಟಿಗೆದ್ರಿ, ಕೆಲಸ ಕೆಟ್ಟು ಹೋಗುತ್ತೆ, ತೊಂದರೆಗೆ ಕಾರಣವಾಗುತ್ತೆ. ಆತುರಾತುರವಾದಂತಹ ಯಾವುದೇ ರೀತಿಯ ನಿರ್ಧಾರಗಳಾಗಲಿ, ಅತಿಯಾಸೆಯನ್ನಿಟ್ಟುಕೊಂಡು ಮಾಡ್ತಕ್ಕಂತಹ ನಿರ್ಧಾರಗಳಾಗಲಿ ಯಾವುದೂ ಕೂಡ ಬೇಡ ಅಂತ ಅರ್ಥ.
ಕುಲದೇವರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಕುಲಸ್ವಾಮಿಯ ಅನುಗ್ರಹ ನಿಮ್ಮ ಮೇಲೆ ಸಂಪೂರ್ಣವಾಗಿ ಇರಲಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಕೆಲಸದ ಒತ್ತಡಗಳಿಂದ ಹೊರಬರ್ತೀರಿ. ಅಂದರೆ ಒತ್ತಡಪೂರ್ವಕವಾಗಿ ಆಗಬೇಕಾದಂತಹ ಕೆಲವು ಕೆಲಸಗಳು ಆದಷ್ಟು ಬೇಗ ಮುಗಿದು ಹೋಗುತ್ತೆ. ಆ ಕರ್ತವ್ಯ ಮುಗಿದಿದ್ದರಿಂದ ಒತ್ತಡಗಳಿಂದ ನೀವು ಹೊರಬರಲಿಕ್ಕೆ ಅವಕಾಶಗಳು ಹೆಚ್ಚಾಗ್ತಕ್ಕಂಥದ್ದಾಗತ್ತೆ. ನಿಮ್ಮ ಜೀವನದ ಮುಖ್ಯವಾದಂತಹ ಮೌಲ್ಯಗಳನ್ನು ನೀವು ಗುರುತಿಸ್ಕೊಳ್ಬೇಕು. ಯಾವ ಕೆಲಸವನ್ನು ನಾನು ಮಾಡಿದರೆ ನನಗೂ ನನ್ನ ಹಿಂಬಾಲಕರಿಗೂ ನನ್ನ ಪರಿವಾರಕ್ಕೂ ಸಮಾಜಕ್ಕೂ ಗೌರವ ಬರುತ್ತೆ, ಆ ಕೆಲಸವನ್ನು ಮಾತ್ರ ನಾನು ಮಾಡ್ತೀನಿ ಅಂತಕ್ಕಂತಹ ಒಂದು ದೃಢವಾದ ಸಂಕಲ್ಪ ನಿಮ್ಮದಾಗಬೇಕಾಗತ್ತೆ. ನಿಮ್ಮ ಕೆಲಸದ ರೀತಿಯನ್ನು ನೋಡಿದಾಗ ಹಲವಾರು ಅನುಮಾನಕ್ಕೆ ಕಾರಣವಾಗುತ್ತೆ. ಇದಕ್ಕೆ ಅವಕಾಶ ಕೊಡಬಾರ್ದು. ಇಲ್ಲ ಅಂತಾದರೆ ಬೇರೆ ಬೇರೆ ರೀತಿಯಲ್ಲಿ ಮಾತುಕತೆಗಳು ಆರಂಭ ಆಗಬಹುದು ಅನ್ನುವಂಥದ್ದು. ಸ್ವಾರ್ಥ ಅಥವಾ ಕೋಪ ಇದು ಎರಡೂ ಕೂಡ ನಿಮಗೆ ತೊಂದರೆಯನ್ನು ಮಾಡುತ್ತೆ. ಸ್ವಾರ್ಥದಿಂದಲೂ ತೊಂದರೆಯಾಗತ್ತೆ, ಕೋಪದಿಂದಲೂ ಕೂಡ ತೊಂದರೆಯಾಗತ್ತೆ. ಆದರೆ ಅದನ್ನು ಆದಷ್ಟು ದೂರ ಮಾಡ್ತಕ್ಕಂತಹ ಪ್ರಯತ್ನ ಮಾತ್ರ ನಿಮ್ಮದಾಗಿರಬೇಕು ಅನ್ನುವಂಥದ್ದು. ವ್ಯಾವಹಾರಿಕವಾಗಿ ಏನಾದರೂ ಸೋಲ್ತಾ ಇದ್ದೀರಿ, ನಷ್ಟ ಆಗ್ತಾ ಇದೆ ಅಂತಾದರೆ ಅದಕ್ಕೆ ನೀವೇ ಕಾರಣ, ನಿಮ್ಮ ಸ್ವಭಾವವೇ ಕಾರಣ ಅನ್ನುವಂಥದ್ದನ್ನು ತಿಳಿಬೇಕಾಗುತ್ತೆ. ಸಾಯಂಕಾಲದ ಹೊತ್ತಿಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ಸಿಕ್ಕುವಂಥದ್ದಾಗತ್ತೆ. ಇಡೀ ದಿನ ಶ್ರಮ ಪಟ್ಟಿರ್ತೀರಿ, ಒತ್ತಡಕ್ಕೊಳಗಾಗಿರ್ತೀರಿ. ಸಾಯಂಕಾಲ ಏನೋ ಮನಸ್ಸಿಗೆ ಸಮಾಧಾನ ಸಿಕ್ಕುವಂಥದ್ದಾಗತ್ತೆ. ನವಗ್ರಹರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ನಮಃಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ.